ಹೇಳ್ದಾಗೆ ಕೇಸ್ ಗೆದ್ಬಿಟ್ಟು ತೋರಿಸ್ತಲ್ಲ ಭಾರ್ಗವಿ. ಬರೀ ಕೇಸ್ ಗೆಲ್ಲದಲ್ಲ, ಈ ಮನೆ ಮಗಳ ತರ ಇದ್ಲಲ್ಲ ಸಂಧ್ಯಾ, ಅವಳಿಗೆ ನ್ಯಾಯ ಕೊಡ್ಸಿದಾಳೆ. ನೀನು ಈ ಒಟಾರ್ದವಳು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ. ಭಾರ್ಗವಿ, ಹೆಣ್ಮಕ್ಳು ಅಂದ್ರೆ ನಿನ್ನಾಗಿರ್ಬೇಕು. ನನ್ ಮಗಳಿಗೆ ಈ ಒಟಾರದಲ್ಲಿರೋ ಹೆಣ್ಮಕ್ಳಿಗೆಲ್ಲ ನೀನೇ ಸ್ಫೂರ್ತಿ. ನಮ್ಮಂತ ಬಡವರಿಗೆ ಕೋರ್ಟು ಕಾನೂನು ನ್ಯಾಯ ಅನ್ನೋದೆಲ್ಲ ದೂರದ ಮಾತು ಅನ್ಕೊಂಡಿದ್ದೆ ತಾಯಿ. ಆದ್ರೆ ನಮಗೂ ಒಂದ್ ಬದುಕಿದೆ, ಕನ್ಸ್ ಕಾಣೋ ಅವಕಾಶ ಇದೆ, ನ್ಯಾಯ ಕೇಳೋ ಹಕ್ಕಿದೆ ಅಂತ ಇವತ್ ನೀನ್ ತೋರ್ಸಿದ್ಯಾ. ಎಷ್ಟೋ ಜನಕ್ಕೆ ಧೈರ್ಯ ತುಂಬಿದ್ಯಾ. ಜನರ ನ್ಯಾಯ ದೇವತೆ ನೀನು. ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ. ಏಯ್, ಇನ್ ನನ್ ಜಾಗ ಸೈಡಿಗೆ ಕುತ್ಕೋ. ಇದೇನು ಅರಮನೆನಾ ರೆಸಾರ್ಟಾ ಜಾಗ ಬುಕ್ ಮಾಡಕ್ಕೆ? ಗುರು, ಒಂದ್ಸರಿ ಒಳಗಡೆ ಬಂದು ಲಾಕಾದ್ರೆ ಮುಗೀತು. ಸೆರೆಮನೆನೇ ಅರಮನೆ ಅನ್ಕೊಂಡ್ ಬದುಕ್ಬೇಕು. ಏನ್ MLA MP ಮಗನ್ ತರ ಆಡ್ತಾ ಇದ್ಯಾ? ಹುಟ್ಟಿದ ತಕ್ಷಣ ಚಿನ್ನಿಸ್ಕೊಂಡು ಬಾಯ್ಲ್ ಇಟ್ಕೊಂಡು ಉಟ್ಬಿಟ್ಟಿದ್ಯಾ? MLA ಮಗಾನೆ, ಆದ್ರೆ ಅದರಿಂದ 3 ಕಾಸಿನ ಉಪಯೋಗನೂ ಇಲ್ಲ. ತೊಳ್ರ ಬಾವ್ರೆ, ಊಟ ಮಾಡುವ. ಚಿಚಿ, ಇದನ್ ತಿನ್ನಲ್ಲ. ಮತ್ತಿನೇನು? ಯೋ, ಆ ವಿಜಯ್ ಕುಮಾರ್ ಎಲ್ಲಿ? ಕರಿಯವನ್ನ. ಅವ್ರು ಇವತ್ತು ಡ್ಯೂಟಿಗೆ ಬಂದಿಲ್ಲ ಸರ್. ಮೊದಲು ಈ ಸೆಲ್ ಚೇಂಜ್ ಮಾಡ್ರಿ. ಬೇರೆಯವ್ರ ಜೊತೆ ಶೇರಿಂಗ್ ಅಲ್ಲಿ ಇರಕ್ಕಾಗಲ್ಲ ನಂಗೆ. ಈ ಊಟನ್ನು ಬೇಡ, ಬಿರಿಯಾನಿ ತರಿಸಿ. ಯೋ, ಜೈಲಿಗೆ ಬಂದಿದ್ದೀರಾ ಟೂರಿಗೆ ಬಂದಿದ್ಯಾ? ಬಾ ತಿನ್ನಿದ್ದೇನೆ. ಏಯ್, ಮುಚ್ಚ ಬಾಯಿ. ಒಳಗ್ ಬಂದ್ರೆ ಗೊತ್ತಲ್ಲ. ಯೋ, ಮೊದಲು ನಾನು ಹೇಳಿದ ಕೆಲಸ ಮಾಡಯ್ಯ. ನನಗಿಲ್ಲಿ ಇರಕ್ಕಾಗ್ತಿಲ್ಲ ಕಣಯ್ಯ. ಸರ್, ಸ್ವಲ್ಪ ಮೆಲ್ಲಿಗೆ ಮಾತಾಡಿ. ಪ್ರತಾಪ್ ಸರ್ ಇಲ್ಲೇ ಹೊರಗಡೆ ಇದ್ದಾರೆ. ಇವಾಗ ನಾನು ಏನು ಮಾಡಬೇಕು? ಹಸ್ಕೊಂಡು ಸಾಯ್ಬೇಕಾ? ಸರ್, ಪ್ರತಾಪ್ ಸರ್ ಮುಂದೆ ನಿಮ್ಗೇನು ತಂದ್ಕೊಡಕ್ಕಾಗಲ್ಲ ಸರ್. ಸುಮ್ಮನೆ ಗಲಾಟೆ ಮಾಡ್ತಾರೆ. ಹಾಗಿದ್ರೆ ಈ ಸೆಲ್ ಆದ್ರೂ ಚೇಂಜ್ ಮಾಡ್ಸಯ್ಯ. ನೀವು ಇದೇ ಸೆಲ್ಲೊಳಗೆ ಇರಬೇಕು ಅಂತ ಪ್ರತಾಪ್ ಸರೇ ಹೇಳಿರೋದು. ಪ್ರತಾಪ ಕಣ್ಣೆದುರಿಗಿಲ್ದೆ ಇದ್ರು ಪ್ರಾಣ ತಿಂತಿಯಲ್ಲೋ. ಥೂ, ಈ ತರ ಹೇಳಕ್ಕೇನ್ರಿ ನಮ್ಮಪ್ಪ ನಿಮ್ಗೆ ದುಡ್ಡನ್ನ ಎಣಿಸಿರೋದು? ನಿಮ್ ಡ್ಯಾಡಿಗೆ ಫೋನ್ ಮಾಡಿಕೊಡು, ಅವ್ರ ಹತ್ರನೇ ಮಾತಾಡ್ತೀನಿ. ಸರ್, ಆಚೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ. ನೀವು ಅಂದ್ಕೊಂಡಾಗಿಲ್ಲ. ಹೊರಗಡೆ ಶಕ್ತಿ ಸರ್ ಹೆಸರು ಹಾಳಾಗ್ತಾ ಇದೆ. ಜನರ ಬೆಂಬಲನೂ ಕಡಿಮೆ ಆಗ್ತಾ ಇದೆ ಸರ್. ನಿಜ ಹೇಳಬೇಕು ಅಂದ್ರೆ ಅವ್ರ ಪದವಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು. ಇಂಥ ಟೈಮಲ್ಲಿ ಏನಾದರೂ ನಿಮ್ಮ ಫೋನ್ ಕಾಲ್ ರೆಕಾರ್ಡ್ ಏನಾದರೂ ಸಿಗ್ಬಿಟ್ರೆ ನ್ಯೂಸಲ್ಲಿ ನಿಮ್ಮದೇ ಮಾತು ರಿಪೀಟ್ ಹಾಕಿ ಹಾಕಿ ರುಬ್ಬಾಕ್ತಾರೆ ಸರ್. ಹಾಗಂತ 3 ತಿಂಗಳು ಬಾಯಿ ಮುಚ್ಕೊಂಡು ಇಲ್ಲಿ ಇರಕ್ಕಾಗತ್ತಾ? ಅದೊಂದೇ ದಾರಿ ಉಳಿದಿರೋದು ಸರ್. ಬರೀ 3 ತಿಂಗಳು ಹೀಗೆ ಬಂದು ಹಾಗೆ ಹೊರಟೋಗುತ್ತೆ. ನೀವು ತಾಳ್ಮೆಯಿಂದ ಇದ್ರೆ ಶಕ್ತಿ ಸರ್ಗೆ ಒಳ್ಳೇದು. ಅವ್ರ ಪದವಿಯಲ್ಲಿ ಇದ್ರೇನೆ ನೀವು ಆರಾಮಾಗಿರಕ್ಕೆ ಸಾಧ್ಯ ಅಂತ ವಿಜಯ್ ಕುಮಾರ್ ಸರ್ ಕೂಡ ಹೇಳ್ತಾ ಇದ್ರು. ಮೆಲ್ಲಿಗೆ ಸರ್,
ನಿಮ್ಮಲ್ಲಿ ಈ ಅತಿರೇಕದ ವರ್ತನೆಯಿಂದ ಶಿಕ್ಷೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ನೀವೀಗ ಎದುರಾಳಿನ ಕೋಪದಿಂದ ಗೆಲ್ಲೋಕ್ಕಾಗಲ್ಲ. ಶಾಂತವಾಗಿರಿ ಸರ್. ಬಾಯಿಗೆ ಮಣ್ಣಾಕ ನಂದು ಒಂದು ಜೀವನನ. ಹೈ ಏನ್ ನೋಡ್ತಾ ಇದ್ದೀನೋ? ಇಲ್ಲಿ MLA ಮಗ ಆದ್ರೂ ಒಂದೇ, ನಾನಾದ್ರೂ ಒಂದೇ, ಅದೇ ತಿನ್ಬೇಕು. ರೀ ಪುಣಿ ಅಳಿಯಂದ್ರು ದಿಢೀರ್ ಅಂತ ಬಂದ್ಬಿಟ್ರು. ನನ್ಗೆ ಯಾಕೋ ಕೈ ಕಾಲೇ ಆಡ್ತಿಲ್ಲಮ್ಮ. ಯಾಕ್ರಿ? ಅರ್ಜುನ್ ಮೇಲೆ ನಿಮ್ಗೇನಾದ್ರೂ ಕೋಪ ಇದೆಯಾ? ಛೇ ಎಂತ ಮಾತಾಡ್ತೀಯ? ಅವ್ರು ನನ್ನ ಅಳಿಯಂದ್ರು ಅಂತ ಎಂದೋ ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು. ಅವರು ನಮ್ಮ ಜೊತೆ ಇರಬೇಕು ಅಂತ ಬಂದಿದ್ದಾರೆ. ಅದನ್ನ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಆದ್ರೆ ಪಾಪ ಅವ್ರು ಶ್ರೀಮಂತರ ಮನೆಯಲ್ಲಿ ಬೆಳೆದಂತ ಹುಡುಗ. ನಮ್ಮನೆಯಲ್ಲಿ ವ್ಯವಸ್ಥೆ ಎಲ್ಲ ಸ್ವಲ್ಪ ಸೀಮಿತವಾಗಿದೆ. ಇಲ್ಲಿ ಹೊಂದ್ಕೊಳಕ್ಕಾಗುತ್ತೋ ಇಲ್ವೋ, ಮಲಿಕಂಡ್ರೆ ನಿದ್ದೆ ಬರುತ್ತೆ ಹೇಗೋ. ಅಲ್ಲ, ಮೊದ್ಲೇ ಅವ್ರು ನನ್ಗೆ ಹೇಳಿದ್ರೆ ಬರ್ತೀನಿ ಅಂತ ನನ್ನ ಕೈಲಾದ ವ್ಯವಸ್ಥೆ ಮಾಡ್ಬೋದಾಗಿತ್ತಾ? ಅದು ನಿಜಾನೇ. ನನಗೆ ತೋಚ್ಲೇ ಇಲ್ಲ ನೋಡಿ. ಸರಿ, ಏನ್ ಮಾಡೋಣ? ಏನ್ ಮಾಡ್ಕೊಂಡ್ರು ನೋಡಂಬ. ಅಳಿ ಅಂದ್ರೆ ಏನಿದು? ಮಾವ, ಅದು ನಿಮ್ಮನ್ ಕೇಳ್ದೆ ನಿಮ್ ಪಂಚೆ ತಗೊಂಡ್ಬಿಟ್ಟೆ. ಪರವಾಗಿಲ್ಲ. ಅಲ್ಲ, ನಿಮಗೆ ಹೊಸದೇ ಬೇಕಿದ್ದಿದ್ರೆ ನಾನು ಕುಮಾರನ್ಗೂ ಕಿಟ್ಟಿಗೆ ಹೇಳ್ಬಿಟ್ಟು ಹೊಸ ಪ್ಯಾಂಟ್ ತರಿಸ್ಕೊಡ್ತಾ ಇದ್ದೆ. ಚೇಚೆ, ಹೊಸ ಬಟ್ಟೆ ಎಲ್ಲ ಯಾಕೆ? ನೋಡಿ, ಈ ಪಂಚೆನೆ ಸಾಕು. ನೀವು ಪಂಚೆ ಉಟ್ಕೊಂಡು ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ. ನಾನು ನಿಮ್ ಹಾಗೆ ಕಾಣೋಣ ಅಂತ ಅನ್ಕೊಂಡೆ. ಆದ್ರೆ ಇದನ್ನ ಹೇಗ್ ಉಟ್ಕೊಳ್ಳೋದಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ನಾನು ಹೇಳ್ಕೊಡ್ತೀನಿ ಬಿಡಿ. ಥ್ಯಾಂಕ್ಸ್ ಮಾವ, ನನಗೂ ಇಷ್ಟು ಚೆನ್ನಾಗಿ ಪಂಚೆ ಉಡೋದನ್ನ ಕಲಿಸ್ಬಿಟ್ರಿ. ಈ ಮನೇಲಿ ನೀವೇ ನನಗಪ್ಪ. ಇವಾಗ ನೋಡಿ, ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಅರ್ಜುನ್, ನೀವ್ಯಾಕಪ್ಪ ಚಾಪೆ ಮೇಲೆ ಮಲಗ್ತಾ ಇದ್ದೀರಾ? ಆ ರೂಮಲ್ಲಿ ಮಂಚ ಇದೆ, ನೀವ್ ಅಲ್ಲಿ ಮಲ್ಕೊಳ್ಳಿ. ಹೌದಲ್ವಾ? ಅಲ್ಲಿ ಮಲ್ಕೊಳ್ಳಿ ನೀವು. ಅತ್ತೆ ನೋಡಿ, ನೀವೀ ತರ ಎಲ್ಲ ಅಂತಂದ್ರೆ ನಂಗೆ ಬೇಜಾರಾಗತ್ತೆ ನೋಡಿ. ಅಲ್ಲ, ನಿಮ್ಗಿದೆಲ್ಲ ಅಭ್ಯಾಸ ಇಲ್ವಲ್ಲ? ಅಭ್ಯಾಸ ಮಾಡ್ಕೋತೀನಿ ಮಾವ. ಅಲ್ಲ, ಅಷ್ಟಕ್ಕೂ ಇಲ್ಲೇನ್ ಕಮ್ಮಿ ಆಗಿದೆ ಹೇಳಿ? ಒಳ್ಳೆ ಗಾಳಿ ಆಡೋ ಲುಂಗಿ, ಬೆಚ್ಚಗಿರೋ ಚಾಪೆ ಹೊದಿಕೆ, ಮನೆ ತುಂಬಾ ಇಷ್ಟೊಂದು ಪ್ರೀತಿಸೋ ಜನ, ಅತ್ತೆ ಮಾಡಿ ಬಡಿಸೋ ರುಚಿ ರುಚಿಯಾದ ಊಟ, ಇನ್ನೇನ್ ಬೇಕು ಮಾವ? ಇಷ್ಟು ನೆಮ್ಮದಿ ಇರೋ ಜಾಗದಲ್ಲಿ ಕೂತಲ್ಲೇ ಬೇಕಾದ್ರೂ ನಿದ್ದೆ ಮಾಡ್ಬೋದು, ಗೊತ್ತಾ? ನೀವು ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಿ, ಹೋಗಿ ಮಲ್ಕೊಳ್ಳಿ. ಹೋಗಿ ಮಾವ, ಹೋಗಿ. ಮೇಡಮ್, ನಿಮ್ಗೇನಾಯ್ತು? ಯಾಕೆ ಸಪ್ಪಗಿದ್ದೀರಾ? ಪಾರ್ಥ, ಅಪ್ಪ ಅಮ್ಮ ಹೇಳಿದ್ದು ನನಗೂ ಸರಿ ಅನಿಸ್ತು. ನೀವು ಚಿಕ್ಕ ವಯಸ್ಸಿಂದನೂ ರಾಜ್ಕುಮಾರನ್ ಥರ ಆರಾಮಾಗಿ ಬೆಳೆದವರು. ಆದರೆ ಈಗ ಅಂಥ ದೊಡ್ಡ ಅರಮನೆ ಬಿಟ್ಟು ನನ್ನ ಜೊತೆಗೆ ಬಂದಿದ್ದೀರ. ನಿಮ್ಗಿದೆಲ್ಲ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ನನಗೂ ಸ್ವಲ್ಪ ಭಯ ಆಗ್ತದೆ. ಯಾಕ್ರಿ ಹಾಗೆ ನೋಡಿ?
ನೋಡಿ ಭಾರ್ಗವಿ, ಮನೆ ಅನ್ನೋದು ಜಾಗದಿಂದ ಅಲ್ಲ, ಮನೇಲಿರೋ ಜನಗಳಿಂದ ಪರಿಪೂರ್ಣ ಆಗುತ್ತೆ. ಈ ನನ್ನ ಮುದ್ದು ಮಹಾರಾಣಿ ಎಲ್ಲಿರ್ತಾರೋ ಅದೇ ನನ್ನ ಅರಮನೆ. ರೀ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತುಂಬಾ ದಿನಗಳ ನಂತರ ಅಪ್ಪ ಅಮ್ಮನ ಜೊತೆ ಇರೋ ಅವಕಾಶ ಸಿಕ್ಕಿದೆ. ಆರಾಮಾಗಿರಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ, ಸುಸ್ವಾಗತ. ನೋಡಿ, ಮತ್ತೆ ಮುಖ ಬಾಡ್ತು. ಏನಾಯ್ತು ಇವಾಗ? ಪಾರ್ಥ, ನಾನು ನನ್ನ ಮನೇಲಿ ನನ್ನವ್ರ ಮಧ್ಯೆ ಇದ್ರು ನನಗಿನ್ನೂ ಆ ಮನೆನೇ ನೆನಪಾಗ್ತದೆ. ಇವತ್ತು ನನ್ನಿಂದ ನೀವು ನಿಮ್ಮಪ್ಪ ಅಮ್ಮ ನಿಮ್ಮ ಮನೆಯವ್ರು ಎಲ್ಲರ ಪ್ರೀತಿನೂ ಕಳ್ಕೊಂಡ್ರಿ ಅಂತ ನನ್ಗೆ ಅನಿಸ್ತಾ ಇದೆ. ಎಷ್ಟೇ ಆದ್ರೂ ಅವ್ರು ನಿಮ್ಮ ತಂದೆ, ಅವ್ರ ಆಶೀರ್ವಾದ ನಮಗೆ ಬೇಕಲ್ವಾ? ಹಿರಿಯರನ್ನ ಎದುರು ಹಾಕೊಂಡು ದ್ವೇಷದಲ್ಲಿ ಬದುಕೋ ನಮಗೆ ಬೇಡ ಪಾರ್ಥ. ನೋಡಿ, ನನಗೆ ನಿಮ್ ದುಃಖ ಅರ್ಥ ಆಗತ್ತೆ. ಆದ್ರೆ ನಾನಿವಾಗ ಅವರಿಂದ ದೂರ ಬಂದಿರೋದು ಅವ್ರ ಮೇಲಿನ ಮುನ್ಸು ಕೋಪದಿಂದ ಅಲ್ಲ, ಅವ್ರ ಮೇಲಿರೋ ಪ್ರೀತಿಯಿಂದ ಅವರು ಚೆನ್ನಾಗಿರ್ಲಿ ಅಂತ ಬಂದಿದೆ. ಕೋಪದಲ್ಲಿ ಕುಯ್ಕೊಂಡ್ ಮೂಗು ಶಾಂತ ಆದ್ಮೇಲೆ ಬರಲ್ಲ ಅಂತಾರಲ್ವಾ? ಡ್ಯಾಡ್ ಎಷ್ಟು ಕೋಪದಲ್ಲಿದ್ರು ಅಂತ ನಿಮ್ಗೆ ಗೊತ್ತಲ್ವಾ ಭಾರ್ಗವಿ? ನಮ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಅವರೇ ಎಲ್ಲಾದ್ರೂ ಹೊರಟೋಗಿದ್ದಿದ್ರೆ? ಹಾಗಾಗ್ಬಾರ್ದು ಅಂತಾನೆ ನಾವು ಹೊರಗಡೆ ಬಂದಿದ್ವಿ. ಡ್ಯಾಡ್ ಈಗ ಕೆಂಡದ ತರ ಸುಡ್ತಾ ಇದ್ದಾರೆ. ನಾವೀಗ ಪ್ರೀತಿ ಅಂತ ಹತ್ರ ಹೋದ್ರು ಆ ಬೆಂಕಿ ನಮ್ಮನ್ನೇ ಸುಡುತ್ತೆ. ಅವರು ತಣ್ಣದು ಶಾಂತ ಆಗ್ಬೇಕು. ಆಗ್ಲಿ ನಾವೆಲ್ಲರೂ ಸಂತೋಷವಾಗಿರ್ಬೋದು. ಇನ್ನೇನ್ ಸ್ವಲ್ಪ ದಿನ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ನಿಜ, ಕಳೆಯೋ ಕಾಲ ಜೊತೆಗೆ ಮನಸ್ಸು ಸರಿ ಹೋಗಿ ಸತ್ಯ ಅರ್ಥ ಆಗುತ್ತೆ. ಅಬ್ಬಬ್ಬಾ ಭಾರ್ಗವಿ, ಹಾ, ಯಾಕೋ ಕತ್ ನೋಯ್ತಾ ಇದೆ. ಅಯ್ಯೋ ಏನಾಯ್ತು? ಯಾಕೋ ಈ ದಿನ ಸರಿಯಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ ಇರಿ, ನಾನು ಬೇರೆ ದಿನ ಅಯ್ಯೋ ಕೂತ್ಕೊಳ್ಳಿ. ನೀವ್ ಯಾವ ದಿನ ತಂದ್ರೂ ಸರಿ ಹೋಗಲ್ಲ. ಕೂತ್ಕೊಳ್ಳಿ ಒಂದು ನಿಮಿಷ. ವಾಹ್, ಇವಾಗ ಸರಿ ಹೋಯ್ತು ನೋಡಿ. ಇದಕ್ಕಿಂತ ಬೇರೆ ದಿನ ಬೇಕಾ? ಆಹಾ, ಚಾಲಾಕಿ ನೀವು. ಮತ್ತೆ ನಿಮ್ ಗಂಡ ಅಂದ್ಮೇಲೆ ಇಷ್ಟಾದ್ರೂ ಚಾಲಕ್ ಇರ್ಬೇಕಲ್ಲ. ನಂಗೊಂದ್ ಕೊಡ. ಒಗ್ಗಳ್ಳಿ ಅವಾಗ್ಲೇ ಕೇಳ್ದಾಗ ಏನೋ ದೊಡ್ಡದಾಗ ಬೇಡ ಅನ್ಬಿಟ್ಟೆ, ಇವಾಗೆಲ್ಲ ಕೊಡಲ್ಲ ಮಗ. ಆಫರ್ ಆಲ್ರೆಡಿ ಕ್ಲೋಸ್. ಕಳ್ಳ. ಯಾಕೋ? ಇಲ್ಲಿ ನೋಡ ಮಗ, ಯಾರೋ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಏರಿಯಾದಲ್ಲೆಲ್ಲ ಸುತ್ತಾಡಿ ಪ್ಲಾನ್ ಮಾಡಿ ಕಳ್ತನ ಮಾಡ್ತಾನಂತೆ. ಇವ್ನ ಯಾರೋ ಚಾಲಾಕಿ ಕಳ್ಳ ಇರ್ಬೋದು. ಹೌದೌದು, ಈಗೆಲ್ಲ ಕಳ್ಳನ ಮಕ್ಳು ಪಕ್ಕದಲ್ಲೇ ಇರ್ತಾರೆ, ಆದ್ರೂ ಗೊತ್ತಾಗಲ್ಲ. ಎಕ್ಸ್ಕ್ಯೂಸ್ ಮೀ. ಯಾ, ಏನು ಈ ನನ್ನ ಮಕ್ಳು ಗರ ಬಡದವ್ರ ತರ ನಿಂತ್ಬಿಟ್ರಲ್ಲ. ನಾನು ನೋಡೋಕೆ ಹೀರೋ ತರ ಇದ್ದೀನಲ್ಲ, ಅದಕ್ಕೆ. ಇರ್ಲಿ, ಈಗ ಹೆಂಗ್ ಚಮಕ್ ಕೊಡ್ತೀನಿ ನೋಡು. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರ್ ನೀವು? ನಾನು ಶ್ರೀಮಂತ. ಶ್ರೀಮಂತ ಅಲ್ಲ, ಕಾಲಲ್ಲೇ ನಡ್ಕ ಬಂದಿದ್ದೀರಲ್ಲ, ಕಾರಲ್ಲಿ. ಓ ಮೈ ಗಾಡ್, ಶ್ರೀಮಂತನ ಕಾರಲ್ಲಿ ಅಳತೆ ಮಾಡ್ತೀರಾ? ಹೌದು, ಹೇಳಿ ಸ್ವಾಮಿ. ಆಕ್ಚುಲಿ ಕಾರ್ ಇಲ್ಲ, ಏರೋಪ್ಲೇನ್ ಇದೆ. ಅದನ್ನ ಸರ್ವಿಸಿಗೆ ಬಿಟ್ಟಿದ್ದೀನಿ. ಏನ್ ಬೇಕು ಸರ್ ನಿಮ್ಗೆ? ಆಕ್ಚುಲಿ ಭಾರ್ಗವಿ LLB ಇದಾರಲ್ಲ, ಅವ್ರ ಮನೆ ಎಲ್ಲಿ ಬರುತ್ತೆ? ಅದೆಲ್ಲೂ ಬರಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು. ಅದೇ ಅದೇ, ಅವ್ರ ಮನೆ ಎಲ್ಲಿ ಬರುತ್ತೆ? ಈ ಕಡೆ. ಓ ಮೈ ಗಾಡ್, ಎರಡೆರಡು ಕಡೆ ದಾರಿ ತೋರಿಸ್ತಾ ಇದ್ದೀರಾ. ಹತ್ರ ಯಾವ್ದ?
ಹೇಳ್ತೀರಾ? ಯಾಕಂದ್ರೆ ಸ್ವಲ್ಪ ಬೇಗ ಹೋಗ್ಬೇಕು. ಅಂದಾಗೆ ಮನೇಲಿ ಯಾರಿರ್ತಾರೆ? ಮನೇಲಿ ಯಾರಿದ್ದಾರೆ ಅಂತ ಕೇಳ್ತಿದ್ದೇನೆ. ನಮ್ಮ ಅನುಮಾನ ನಿಜ ಆಯ್ತು ಕಣೋ. ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಮಾತಿಗೂ 3 ನಿಮಿಷ ಟೈಮ್ ತಗೊಳ್ತಿದ್ದೀರಲ್ಲ, ಯಾಕೆ? ಸ್ವಲ್ಪ ಬೇಗ ಹೇಳ್ರಪ್ಪ. ಅದೆಲ್ಲ ನಿಮ್ಗೆ ಯಾಕೆ? ನನ್ನ ಕೆಲ್ಸದ ಕುತೂಹಲ ನಿಮಗೆ ಯಾಕ್ರಪ್ಪ? ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಹೋಗ್ಲಿ ಬಿಡಿ, ನೀವಿಲ್ಲ ಅಂದ್ರೆ ಏನಾಯ್ತು, ನಾನು ಬೇರೆಯವ್ರು ಕೇಳ್ಕೊಳ್ತೀನಿ. ಇಲ್ಲಿ ನೋಡ ಮಗ, ಪೇಪರಲ್ಲಿ ಟಿಪ್ ಟಾಪ್ ಆಗಿ ಕಳ್ತನ ಮಾಡೋರು ಬರ್ತಾರೆ ಅಂತ ಹಾಕವ್ರೆ. ಇವ್ರೇನಪ್ಪ ಒಳ್ಳೆ ಕಳ್ರಿದ್ದಾಗಿದಾರಲ್ಲ. ಡಕಾಯ್ತ್ರ ಗುಂಪು ಅನ್ಸುತ್ತೆ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನೋಡು ಅವ್ನು ನೋಡ್ತಿರೋದ್ ನೋಡು, ಬಿಟ್ಟು ಕಲ್ಲು ಅಂತಾರೇನೆ ನೋಡ್ತಿದ್ದಾನೆ. ಕಣ ಮಗ, ನಮ್ ಭಾರ್ಗವಿ ಮನೆ ಮೇಲೆ ಕಣ್ಣಾಕವನೆ. ಬಿಡ್ಬಾರ್ದು ಕಣೋ, ಇವನ್ನ ಬಿಡ್ಲೇಬಾರ್ದು. ನಡೆಯೋ. ನಮ್ ಭಾರ್ಗವಿ ಮನೆ ಮೇಲೆ ಕಣ್ಣಾಕಿದ್ದಾನೆ. ಪ್ರತಾಪ್ ಸರ್ಗ್ ಹಾಕೊಟ್ರೆ ಸರ್ಜಿಗ್ ಬೆಂಡೆ ಏರೋಪ್ಲೇನ್ ಹತ್ತಿಸ್ತಾರೆ. ಹ್ಞೂ ಮಗ, ಬಾ ಹೋಗೋಣ. ಬಿಡ್ಲೇಬಾರ್ದು, ಬರ. ಎಲ್ ನೋಡಿದ್ರು ಅವಳದೇ ಮುಖ, ಅವಳ ಫೋಟೋಗಲ್ಲ. ಅವಳ ಮುಖಕ್ಕೆ ಕಾಫಿ ಹಚ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ಅವಳು ನೆನ್ಪು ಮಾಡ್ಕೊಂಡಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ. ಅಯ್ಯೋ ಅತ್ತೆ, ಭಾರ್ಗವಿ ಮೇಲಿನ ಕೋಪಕ್ಕೆ ಅನ್ಯಾಯವಾಗಿ ಒಂದ್ ಕಾಫಿ ಕಪ್ ವೇಸ್ಟ್ ಆಯ್ತಲ್ಲ. ಹೋಗ್ಲಿ ಬಿಡು, ಬೇಕಾದ್ರೆ 1,000 ಕಪ್ ತಂದ್ರಾಯ್ತು. ಆದ್ರೆ ಹೋಗಿರೋ ನನ್ ಗಂಡನ್ ಮರ್ಯಾದೆ ತರಕಾಗತ್ತಾ? ಪಾಪ ಜೆಪಿ ಸೋತಿರೋ ನೆನಪಿನಲ್ಲೇ ಹಾಗೆ ಕೊರಗ್ತಾ ಇದ್ದಾರೆ. ನಿಜ ಅತ್ತೆ, ಇದು ಬರೀ ಮಾವಂಗಾಗಿರೋ ಅವಮಾನ ಅಲ್ಲ, ಇಡೀ ಮನೆಗಾಗಿರೋ ನೋವು. ನೀವ್ ಯಾರ್ ಸುಮ್ನೆ ಇದ್ರು ಆ ಭಾರ್ಗವಿನ ನಾನ್ ಮಾತ್ರ ಸುಮ್ನೆ ಬಿಡೋದಿಲ್ಲ ಅತ್ತೆ. ನಮ್ ಸಿಟ್ಟು ಗೊತ್ತಾಗಿನೇ ಅವಳು ಮನೆ ಬಿಟ್ಟು ಓಡೋಗಿದ್ದಾಳೆ ಅನ್ಸತ್ತೆ. ನೀವ್ ಹೇಳಿದ್ದೆ ನಿಜ ಆಗಿದ್ರೆ ಅವಳು ಒಬ್ಳೆ ಹೋಗ್ಬೇಕಿತ್ತು ಅಲ್ವಾ ಚಿಕ್ಕತ್ತೆ? ಅದ್ರೊಳ್ಗೆಂತ ಚಾಲಾಕಿ ಇರ್ಬೇಡ. ನಮ್ ಅರ್ಜುನ್ ಕರ್ಕೊಂಡು ಹೋಗಿದ್ದಾಳೆ. ಹೇಗಿದ್ದ ನಮ್ ಅರ್ಜುನ್? ಆದ್ರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಾಗಾಗಿದ್ದಾನೆ. ಅವಳ ಮಾತನ್ನ ಕೇಳಿ ಮೊದ್ಲು ನಮ್ಮನ್ನೆಲ್ಲ ದೂರ ಮಾಡ್ದ, ಆಮೇಲೆ ಅಷ್ಟು ಪ್ರೀತಿಸೋ ಡ್ಯಾಡ್ನ ದೂರ ಮಾಡ್ದ. ಈಗ ಮನೆಯವ್ರನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಹೌದು ಬೃಂದ, ನಾನೆಷ್ಟು ಪ್ರೀತಿಯಿಂದ ಸಾಕಿದ್ದೆ ಅವನ್ನ. ಈಗ ಜೆಪಿ ವಿರುದ್ಧನೇ ತಿರುಗ್ ನಿಲ್ಲೋ ಹಾಗೆ ಬೆಳೆದ್ಬಿಟ್ಟಿದ್ದಾನೆ. ಅವನ್ ನನ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಕರಳು ಕಿವುಚ್ದಾಗ ಆಗ್ತಿದೆ. ಅಲ್ಲ ಅಕ್ಕ, ಇಲ್ಲೇನ್ ಕಮ್ಮಿ ಆಗಿತ್ತು? ನಾವೇನ್ ಕಮ್ಮಿ ಮಾಡಿದ್ವಿ ಅಂತ ಅವನು ಆ ಕೊಂಪೆಗೆ ಹೋಗಿದ್ದಾನೆ? ಆ ಭಾರ್ಗವಿ ಜೊತೆ ಸೇರ್ಕೊಂಡು ನಮ್ ಮನೆ ಮಗನ್ ಜೀವನನು ಸರ್ವನಾಶ ಆಗ್ತಾ ಇದೆ. ಚಿಕ್ಕತ್ತೆ, ಇದೆಲ್ಲ ನಡೆಯೋದು ಆ ಭಾರ್ಗವಿ ನಿಜವಾದ ಬಣ್ಣ ಗೊತ್ತಾಗೋವರೆಗೂ ಅಷ್ಟೇನೆ. ಅದಾದ್ಮೇಲೆ ಅವನೇ ವಾಪಸ್ ಓಡ್ ಬರ್ತಾನೆ. ತಾಯಿ ಅಂದ್ರೆ ನಿಮ್ಮಿಬ್ಬರ ಥರ ಇರ್ಬೇಕು. ಅವ್ನ್ ನಿಮ್ಮನ್ ಬಿಟ್ಟು ಹೋದ್ರು ಅವನ್ ಬಗ್ಗೆ ಇನ್ನೂ ಕಾಳಜಿ, ಅವನಿಗೆ ಒಳ್ಳೇದೇ ಬಯಸ್ತಾ ಇದ್ದೀರಲ್ಲ. ನೋಡಿದ್ರೆ ನನಗೂ ನಿಮ್ ಥರಾನೇ ತಾಯಿ ಇರ್ಬಾರ್ದಿತ್ತ ಅಂತ ಅನ್ಸುತ್ತೆ ಅತ್ತೆ. ಬೇಜಾರು ಮಾಡ್ಕೋಬೇಡ ಬೃಂದ, ನಾವು ಯುವರ್ ಫ್ಯಾಮಿಲಿ. ನಿನ್ನನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ಲ, ಡೋಂಟ್ ವರಿ. ಹೌದು ಬೃಂದ, ಅವತ್ತು ಮೀಡಿಯಾದವರು ಭಾವನ್ ಪ್ರಶ್ನೆ ಮಾಡಕ್ ಬಂದಾಗ ನಿನ್ ಭಾವನ್ ಪರವಾಗಿ ಹೇಗ್ ಮಾತಾಡ್ದೆ ಅನ್ನೋದು ಇನ್ನೂ ನನ್ನ ಕಣ್ಣು ಕಟ್ಟದಾಗಿದೆ. ನೀನು ನನ್ನ ತಂಗಿ ಹಾಗೆ. ನಾವೇ ಇಷ್ಟು ದಿನ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ.
ಯಾರು ನಂಬದೇ ಇದ್ರು ಜೆ ಪಿ ನಿನ್ನನ್ನು ನಂಬಿದಾಗ ನಾವು ಅದನ್ನು ಬಿಲೀವ್ ಮಾಡಬೇಕಾಗಿತ್ತು. ನಿನ್ನ ಬೆಲೆ ನಮ್ಗೀಗ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನೀವಿಬ್ರು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ನನಗೆ ಅಷ್ಟು ಸಾಕು. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಆ ಭಾರ್ಗವಿ ಏನು ಮಾಡಕ್ಕಾಗಲ್ಲ. ನೋಡ್ತೀರಿ, ನೆಲಕ್ಕೆ ಕುಸ್ದಿರೋ ಮಾವನ್ ಮರ್ಯಾದೆನ ಬೆಟ್ಟದ ಎತ್ತರಕ್ಕೆ ಎತ್ತಿ ಹಿಡಿತಿ. ಈ ಮನೆ ಮೇಲೆ ಯಾರ್ದೇ ವಕ್ರದೃಷ್ಟಿ ಬೀಳೋದಿದ್ರು ಅದು ನನ್ನ ದಾಟಿನೇ ಬರ್ಬೇಕು. ಹಾಕ್ ಕಾವಲಿಗಿತ್ತು. ಡೋಂಟ್ ವರಿ ಬೃಂದ, ನಿನ್ನ ಜೊತೆಗೆ ನಾವಿದ್ದೀವಿ.